ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಎಕ್ಸಾಮ್ನಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವೆಶನನ್ನು ಡಿಸ್ಕಷನ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ನಾನು ತೊಗೊಂಡಿರೋ ಫಸ್ಟ್ ಕ್ವೆಶನ್ ಯಾವುದಪ್ಪ ಅಂತ ಕೇಳಿದ್ರೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ 2 + 7 + 12 + so on ಯೂಸಿಂಗ್ ಅ ಫಾರ್ಮುಲಾ. ನಾವಿಲ್ಲಿ ಏನು ಮಾಡಬೇಕು ಕೇಳಿದ್ರೆ, ಸಮ್ಮನ್ನು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಅ ಫಾರ್ಮುಲಾ ಅಂತ ಹೇಳಿದಾರಲ್ವಾ. ಸೊ ಫಸ್ಟ್ ವಿ ಹ್ಯಾವ್ ಟು ಅಪ್ಲೈ ಅ ಫಾರ್ಮುಲಾ. ಫಸ್ಟ್ ವಿ ವಾಂಟ್ ಟು ರೈಟ್ ಅ ಫಾರ್ಮುಲಾ. ಫಾರ್ಮುಲಾ ಏನಪ್ಪ ಅಂತ ಕೇಳಿದ್ರೆ, SN = n / 2 ಇಂಟು 2a + n - 1 ಇಂಟು d. ಇದು ನಮ್ಮ ಫಾರ್ಮುಲಾ. ಇದರಲ್ಲಿ ನಮಗೇನೇನು ಬೇಕು ಅನ್ನೋದನ್ನು ನೋಡೋಣ. ಎಸ್ ಅಂದರೆ ಸಮ್. ಈ ಸಮ್ಮನ್ನೇ ನಾವು ಫೈಂಡ್ ಔಟ್ ಮಾಡೋದ್ರಿಂದ ಎನ್ ಏನು, ಎ ಅಂದ್ರೇನು, ಡಿ ಅಂದ್ರೇನು ಅನ್ನೋದನ್ನು ಫಸ್ಟು ಸೈಡಲ್ಲಿ ಬರ್ಕೊಳ್ಳೋಣ. ನೋಡಿ, ಎನ್ ಅಂದರೆ ನಮಗೆ ಯಾವ ಟರ್ಮನ್ನು, ಎಷ್ಟು ಟರ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅದು ನಮ್ಮ ಎನ್ ಆಗಿರುತ್ತೆ. ಯಾವ್ದು ಹೇಳ್ರಿ, 20 ಅಂತೇಳಿ ಕೊಟ್ಟಿದ್ದಾರಲ್ಲ. ಸೊ ಎನ್ ಏನಾಯಿತು, 20 ಅಂತ ಹೇಳಾಯಿತು. ಓಕೆ, ನೆಕ್ಸ್ಟು ನಮಗೆ ಬೇಕಾಗಿರೋದೇನು, ಎ ಅಂತಂದರೆ ಫಸ್ಟ್ ಟರ್ಮ್. ಇದು ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ AP. ಈ APಯಲ್ಲಿ ಫಸ್ಟ್ ಟರ್ಮ್ ಯಾವುದು, 2 ಅಂತೇಳಿ ನಮಗೆ ಕಾಣಿಸ್ತಾ ಇದೆ. ಸೊ ಇದು 2. ನೆಕ್ಸ್ಟು ಅಗೇನ್ ಎನ್ ಕೊಟ್ಟಿದ್ದಾರೆ, ಎನ್ ಆಲ್ರೆಡಿ ಬರೆದಿದ್ದೀವಿ. ನೆಕ್ಸ್ಟ್ ಡಿಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಕೇಳಿದ್ರೆ, A2 - A1. A2 ಅಂದರೆ ಸೆಕೆಂಡ್ ಟರ್ಮ್, A1 ಅಂದರೆ ಫಸ್ಟ್ ಟರ್ಮ್. ಓಕೆನಾ. A2 ಎಷ್ಟಿದೆ, 7. ಆಫ್ಟರ್ ದ್ಯಾಟ್ ಮೈನಸ್. ಸೊ ಮೈನಸ್ ಬರೀರಿ. A1 ಎಷ್ಟು ಕಾಣಿಸ್ತಾ ಇದೆ, ಫಸ್ಟ್ ಟರ್ಮ್. A1 ಅಂದರೆ ಫಸ್ಟ್ ಟರ್ಮ್. A1ಅನ್ನು A ಅಂತಾನೂ ಸಹಿತ ಬರೀತಾರೆ. ಓಕೆನಾ. A1 ಎಷ್ಟು, 2. 7 - 2 ಎಷ್ಟು ಬಂತು, 5 ಅಂತ ಹೇಳಿ ಬಂತು. ಓಕೆ, ಎನ್ ಗೊತ್ತಾಯಿತು, ಎ ಗೊತ್ತಾಯಿತು, ಡಿ ಗೊತ್ತಾಯಿತು. ಓಕೆನಾ. ಈಗ ಇದಿಷ್ಟು ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸರಿ. SN = n. ಇಲ್ಲಿ ಎನ್ ಇದೆ ಅಲ್ಲ, ಇದ್ರ ಬದಲಾಗಿ ಏನು ಬರೀಬೇಕು, 20. ಓಕೆ, ಎನ್ ವ್ಯಾಲ್ಯೂ 20 / 2. ಆಫ್ಟರ್ ದ್ಯಾಟ್ ಬ್ರ್ಯಾಕೆಟ್ ಇದೆ, ಸೊ ಬ್ರ್ಯಾಕೆಟ್ ಹಾಕಬೇಕು. ನೆಕ್ಸ್ಟ್ 2 ಇದೆ, ಸೊ 2 ಅಂತೇಳಿ ಹಾಕಿ. ನೆಕ್ಸ್ಟ್ ಎ ಇದೆ ಅಲ್ವಾ, ಸೊ ಒಂದು ಬ್ರ್ಯಾಕೆಟ್ ಹಾಕಿ ಎ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಬೇಕು. ಆಫ್ಟರ್ ದ್ಯಾಟ್ ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ ಪ್ಲಸ್ ಇದೆ, ಸೊ ಪ್ಲಸ್ ಹಾಕಿ. ನೆಕ್ಸ್ಟ್ ಅಗೇನ್ ಬ್ರ್ಯಾಕೆಟ್ ಎನ್ 20. ಆಫ್ಟರ್ ದ್ಯಾಟ್ ಮೈನಸ್, ಸೊ ಮೈನಸ್ ಹಾಕಬೇಕು. ನೆಕ್ಸ್ಟ್ 1 ಬ್ರ್ಯಾಕೆಟ್ ಕ್ಲೋಸ್. ಡಿ ವ್ಯಾಲ್ಯೂ ಆಫ್ ಡಿ ಯಾವುದು, 5. ನೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಈ ಥರ ಇದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಫಸ್ಟು ಫಾರ್ಮುಲಾ ಬರೀಬೇಕು. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಇಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಇದೆಯಲ್ಲ, ಎಸ್ 20 = ಫಸ್ಟ್ ನೋಡಿ, 2 1s 2 10. ಓಕೆ, ಏನು ಉಳಿತು, 10 ಇಂಟು 2 2s 4 ಪ್ಲಸ್ 20 - 1. 20 - 1 ಅಂದರೆ 19 ಇಂಟು 5. ಓಕೆ, ನೆಕ್ಸ್ಟ್ ನೋಡಿ, S20 = 10 ಇಂಟು 4 ಪ್ಲಸ್ 19 5s 95. ನೆಕ್ಸ್ಟ್ 10 ಇಂಟು 4 ಪ್ಲಸ್ 95 ಮೀನ್ಸ್ 99. ಓಕೆನಾ. ಟೋಟಲ್ ಆನ್ಸರ್ 10. ಈ ಬ್ರ್ಯಾಕೆಟ್ ಇದೆಯಲ್ಲ, ಈ ಬ್ರ್ಯಾಕೆಟ್ನ ಅರ್ಥ ಮಲ್ಟಿಪ್ಲಿಕೇಶನ್ ಅಂಥೇಳಿ. 10 ಇಂಟು 99 ಏನಾಗುತ್ತೆ, 990. S20 ವ್ಯಾಲ್ಯೂ ಎಷ್ಟು ಬಂತು, 990 ಅಂತ ಹೇಳಿ ಬಂತು. ಓಕೆನಾ. ಸರಿ, ಸೆಕೆಂಡ್ ಪ್ರಾಬ್ಲಮ್ಸ್ನ ನೋಡೋಣ. ಬರೀ ಯಾವುದಿದೆ ಅಂತ ಹೇಳಿ. ಫೈಂಡ್ ದ 20th ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ 6, 10, 14 ಯೂಸಿಂಗ್ ಅ ಫಾರ್ಮುಲಾ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವೆಶನಲ್ಲಿ ಸಮ್ ಆಫ್ 20 ಟರ್ಮ್ಸ್ ಅಂತೇಳಿ ಕೊಟ್ಟಿದ್ರು. ಓಕೆನಾ. ಇಲ್ಲಿ ಸಮ್ ಫಾರ್ಮುಲಾ ಹಾಕಿದ್ವಿ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ 20th ಟರ್ಮ್. ನಾವು 20th ಟರ್ಮ್ನೇ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಯಾವುದಪ್ಪ ಅಂತ ಕೇಳಿದ್ರೆ, AN = A + n - 1 ಇಂಟು ಡಿ. ಇದು ಫಾರ್ಮುಲಾ. ಓಕೆ, ಅಲ್ಲಿ ಫಸ್ಟ್ ಪ್ರಾಬ್ಲಮಲ್ಲಿ ನಮ್ಗೆ ಏನೇನು ಬೇಕು ಅನ್ನೋದನ್ನು ಸೈಡಲ್ಲಿ ಬರ್ಕೊಂಡ್ವಲ್ಲ, ಇಲ್ಲೂ ಅದೇ ರೀತಿ ಬರ್ಕೋಬೇಕು. ಸರಿ. ಓಕೆ, ಎನ್ ಅನ್ನೋದು ಬೇಕು ಫಸ್ಟು. ಎನ್ ಅಂದರೆ ಏನು ಹೇಳ್ರಿ, ಯಾವ ಟರ್ಮನ್ನು ಫೈಂಡ್ ಔಟ್ ಮಾಡ್ತಿರ್ತೀರಲ್ಲ, ಇಲ್ಲಿ 20th ಟರ್ಮ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಅದು ನಮ್ಮ ಎನ್ ಆಗಿರುತ್ತೆ. ಓಕೆ, ನಿಮಗೆ ಬೇರೆ ನಂಬರ್ಸ್ ಕೊಟ್ಟಿರ್ಬೋದು, 90th 17th ಈ ಥರ ಕೊಟ್ಟಿರ್ಬೋದು. ಓಕೆನಾ. ನೆಕ್ಸ್ಟು ಎನ್ ಆದಮೇಲೆ ನಮಗೇನು ಬೇಕು, ಎ. ಈಗ ಜಸ್ಟ್ ಸಾಲ್ವ್ ಮಾಡಿರೋ ಪ್ರಾಬ್ಲಮಲ್ಲಿ ಹೇಳಿದ್ದೆ, ಎ ಅಂದರೆ ಏನು, ಫಸ್ಟ್ ಟರ್ಮ್ ಯಾವುದು ಹೇಳ್ರಿ, 6. ಸೊ ಇಲ್ಲಿ 6 ಅಂತ ಬರ್ತಿದ್ದೀನಿ. ಮತ್ತೇನು ಬೇಕು ಹೇಳಿ ನಮಗೆ, ಡಿ ಅನ್ನೋದನ್ನು ಹೇಳಿದ್ದೀನಿ. ಒಂದು ಫಾರ್ಮುಲಾ ಬರುತ್ತೆ, A2 -
A1. ವಾಟ್ ಈಸ್ A2? A2 ಅಂದರೆ ಸೆಕೆಂಡ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? 10. ಆಫ್ಟರ್ ದ್ಯಾಟ್ ಮೈನಸ್ A1 ಎಷ್ಟಿದೆ? 6. 10 ಮೈನಸ್ 6 ಮೀನ್ಸ್ ಏನು ಬರುತ್ತೆ? 4. ಆದ್ದರಿಂದ ಡಿ ವ್ಯಾಲ್ಯೂ ಎಷ್ಟು ಬಂತು? 4 ಅಂತ ಹೇಳಿ ಬಂತು. ಇದೆಲ್ಲವನ್ನು ತೊಗೊಂಡು ಹೋಗಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಎನ್ ವ್ಯಾಲ್ಯೂ ಗೊತ್ತಿದೆಯಲ್ವಾ? 20 ಈಕ್ವಲ್ ಟು ಎ ಅಂದರೆ ಎಷ್ಟು? 6 ಪ್ಲಸ್ ಬ್ರ್ಯಾಕೆಟ್ ಎನ್ ವ್ಯಾಲ್ಯೂ 20 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಎಷ್ಟು? 4 ಈಕ್ವಲ್ ಟು 6 ಪ್ಲಸ್ 20 ಮೈನಸ್ 1 19 bracket into 4. This is 820. 820 equal to 6 plus 76. So 76 plus 6 82. So 820 value ಎಷ್ಟು ಬಂತು? 82 ಅಂತ ಹೇಳಿ ಬಂತು. ಓಕೆನಾ? ಇದು ನಮ್ಮ ಫೈನಲ್ ಆನ್ಸರ್. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ನೋಡಿ. ಸಾಲ್ವ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8 ಆ್ಯಂಡ್ 2x ಮೈನಸ್ ವೈ ಈಕ್ವಲ್ ಟು 7 ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕೊಟ್ಟಿರುವಂತಹ ಇಕ್ವೇಷನನ್ನು ನಾವು ವರ್ಟಿಕಲ್ ಕಾಲಮಲ್ಲಿ ಬರ್ಕೋಬೇಕು. ಹೇಗಪ್ಪ ಅಂತ ಕೇಳಿದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8, ನೆಕ್ಸ್ಟ್ ಒನ್ 2x ಮೈನಸ್ ವೈ ಈಕ್ವಲ್ ಟು 7. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಕೇಳಿದ್ರೆ ನಾವು ಇಲ್ಲಿ ಯಾವುದಾದ್ರೂ ಒಂದು ವೇರಿಯಬಲ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೊಂದು ವೇರಿಯಬಲ್ನ ಕಂಡುಹಿಡಿಬೇಕು. ಓಕೆ ಸರಿ, ಇಲ್ಲಿ ನೋಡ್ರಿ, ವೇರಿಯಬಲ್ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳಿದ್ರೆ ಎರಡು ಏನಾಗಿರಬೇಕು, ಅದರ ಕೋಯಿಫಿಷಿಯಂಟ್ ಏನಿರುತ್ತಲ್ಲ ಅದೆರಡು ಸೇಮ್ ಇರಬೇಕು. ಒಂದು ಆವಾಗ ಕ್ಯಾನ್ಸಲ್ ಆಗುತ್ತೆ. ಮತ್ತೊಂದು ಕಂಡೀಷನ್ ಏನಿದೆ ಅಂತ ಕೇಳಿದ್ರೆ ಫಸ್ಟ್ ಕಂಡೀಷನ್ ಏನು? ಕೋಯಿಫಿಷಿಯಂಟ್ ಸೇಮ್ ಇರಬೇಕು. ಕೋಯಿಫಿಷಿಯಂಟ್ ಶುಡ್ ಬಿ ಸೇಮ್. ಎರಡನೇ ಕಂಡೀಷನ್ ಇರಬೇಕು ಅಂತ ಕೇಳಿದ್ರೆ ಅಪೋಸಿಟ್ ಸೈನ್ ಇರಬೇಕು. ಏನಿರಬೇಕು? ಅಪೋಸಿಟ್ ಸೈನ್ ಇರಬೇಕು. ಯಾವ ರೀತಿ ಅಂತ ನೋಡ್ರಿ. ಫಸ್ಟ್ ಒನ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಓಕೆನಾ? ಅಪೋಸಿಟ್ ಸೈನ್ ಇದೆ ಎರಡಕ್ಕೂ. ವೇರಿಯೇಬಲ್ ಸೇಮ್ ಇರಬೇಕು, ಅಪೋಸಿಟ್ ಸೈನ್ ಇರಬೇಕು, ಮತ್ತು ಕೋಯಿಫಿಷಿಯಂಟ್ ಸೇಮ್ ಇರಬೇಕು. ಇದ್ರ ಕೋಯಿಫಿಷಿಯಂಟ್ ಏನಿದೆ ಹೇಳಿ? ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಸೊ ಎರಡದು ಕೋಯಿಫಿಷಿಯಂಟ್ ಸೇಮ್, ಅಪೋಸಿಟ್ ಸೈನ್. ಸೊ ನಾವಿಲ್ಲೇನು ಮಾಡಬಹುದು? ವೈಯನ್ನು ಕ್ಯಾನ್ಸಲ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನು ಉಳೀತು ನೋಡಿರಿ. ಇಲ್ಲಿ ಎಕ್ಸ್ ಇದೆ ಅಲ್ವಾ, ಅದಕ್ಕೆ ಯಾವುದೇ ಸೈನ್ ಇಲ್ಲ ಅಂದರೆ ಏನಿದೆ? ಪ್ಲಸ್ ಇದೆ ಅಂತ ಹೇಳಿ ಅರ್ಥ. ಇಲ್ಲೂ 2x ಇದೆ ಅಲ್ವಾ, ಯಾವುದೇ ಸೈನ್ ಇಲ್ಲ ಅಂದರೆ ಯಾವ ಸೈನ್ ಇದೆ? ಪ್ಲಸ್ ಇದೆ ಅಂತಿದೆ. ಪ್ಲಸ್ ಏನಾಗುತ್ತೆ? ಪ್ಲಸ್. ಸೊ ಬಿಗರ್ ನಂಬರ್ ಅದಕ್ಕೂ ಪ್ಲಸ್ ಇದೆ. ಸೊ ಪ್ಲಸ್ 2x ಪ್ಲಸ್ 1x ಈಕ್ವಲ್ ಟು 3x ಈಕ್ವಲ್ ಟು, ಇಲ್ಲೂ ಎರಡೂ ಕಡೆ ಪ್ಲಸ್ ಇದೆ, ಇಲ್ಲೂ ಪ್ಲಸ್, ಇಲ್ಲೂ ಪ್ಲಸ್. ಸೊ ಪ್ಲಸ್ ಓನ್ಲಿ. 8 ಪ್ಲಸ್ 7 ಆನ್ಸರ್ ಈಸ್ 15. ಓಕೆ, ನಾವು ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ನ ಒಂದು ಕಡೆ ಇಡಬೇಕು, 15 ಇಲ್ಲಿ ಬರಲಿ. ಈ 3 ಇರೋದು ಈ ಎಕ್ಸ್ನ ಜೊತೆ ಮಲ್ಟಿಪ್ಲಿಕೇಶನ್ ಇದೆ. ಸೊ ಈ ಕಡೆ ಬಂದಾಗ ಏನಾಯಿತು? ಡಿವಿಷನ್ ಆಗಿ ಚೇಂಜಸ್ ಆಗುತ್ತೆ. 3 1s 3 5s ಎಕ್ಸ್ ಈಕ್ವಲ್ ಟು 5. ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಬಂತು? 5 ಅಂತ ಬಂತು. ಈ ವ್ಯಾಲ್ಯೂ ಆಫ್ ಎಕ್ಸ್ನ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಅಪ್ಲೈ ಮಾಡಬೇಕು. ನಿಮ್ದು ಯಾವ ಇಕ್ವೇಷನ್ ಸಿಂಪಲ್ ಇದೆಯೋ ಆ ಇಕ್ವೇಷನಲ್ಲಿ ಅಪ್ಲೈ ಮಾಡಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಫಸ್ಟ್ ಇಕ್ವೇಷನ್ ಏನಿದೆ ಸಿಂಪಲ್ ಆಗಿದೆ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8 ಇದೆಯಲ್ಲ, ಇದರಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು? 5. ಓಕೆ, ಎಕ್ಸ್ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಿಬಿಟ್ಟು ನಾವು 5ಅನ್ನು ಅಪ್ಲೈ ಮಾಡಬೇಕಷ್ಟೆ. ಆಮೇಲೆ ಪ್ಲಸ್ ಇದೆ, ಸೊ ಪ್ಲಸ್ ಹಾಕಿ. ನೆಕ್ಸ್ಟ್ ಏನಿದೆ? ವೈ. ಸೊ ವೈ ಈಕ್ವಲ್ ಟು 8. ಓಕೆ, ನಿಮಗೆ ಈ ವೈನ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಈ ವೈನ ಒಂದು ಕಡೆ ಇಟ್ಟಿಡಬೇಕು. ಈಕ್ವಲ್ ಟು, ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಪ್ಲಸ್ನ ಬರೀತಾ ಇಲ್ಲ. ಇಫ್ ಏನಾದರೂ ಇಲ್ಲಿ ಮೈನಸ್ ಇದ್ದಿದ್ರೆ ನಾವಿಲ್ಲಿ ಮೈನಸ್ನ ಡೆಫಿನೆಟಾಗಿ ಮೆನ್ಷನ್ ಮಾಡಲೇಬೇಕಿತ್ತು. ಇಲ್ಲ ಅಂದರೆ ನಮ್ಮ ಆನ್ಸರ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಪ್ಲಸ್ ಇತ್ತು ಅಂದರೆ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ 8, ಈ 8 ಅದರ ಜಾಗದಲ್ಲಿದೆ. ಸೊ 8 ಅಲ್ಲೇ ಇರುತ್ತೆ. ಈ 5 ಇದ್ರ ಜೊತೆ ಪ್ಲಸ್ಸಲ್ಲಿ ಜಾಯ್ನ್ ಆಗಿರೋದ್ರಿಂದ ಈ ಕಡೆ ಬಂದಾಗ ಏನಾಯಿತು? -5 ಅಂತ ಹೇಳಾಯಿತು. ಓಕೆನಾ? ಸೊ ವೈ ಈಕ್ವಲ್ ಟು 8 ಮೈನಸ್ 5 ಈಕ್ವಲ್ ಟು ಎಷ್ಟಾಯಿತು ಹೇಳ್ರಿ? 3. ಸೊ ಎಕ್ಸ್ ಬೆಲೆ ಎಷ್ಟು ಬಂತು? 5. ವೈ ವ್ಯಾಲ್ಯೂ ಎಷ್ಟು ಬಂತು? 3. ಇದೇನಾದರೂ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡಬೇಕಲ್ವಾ ನೀವು? ಇಲ್ಲಿ ನೋಡಿರಿ, ಈ ಇಕ್ವೇಷನಲ್ಲಿ ಹಾಕಿ ನೋಡಿರಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 5 ಪ್ಲಸ್ ವೈ ವ್ಯಾಲ್ಯೂ ಎಷ್ಟು ಬಂತು? 3. 5 ಪ್ಲಸ್ 3 ಎಷ್ಟಾಯಿತು? 8 ಆಯ್ತಲ್ವಾ? ಸೊ ಸ್ಯಾಟಿಸ್ಫೈ ಆಗ್ತಾ ಇದೆ ಇಕ್ವೇಷನ್ ಅಂದರೆ ನೀವು ಫೈಂಡ್ ಔಟ್ ಮಾಡಿದ್ದು ಸರಿ ಇದೆ ಅಂತ ಹೇಳಿ ಅರ್ಥ. ಸರಿ, ಈ ಎಲಿಮಿನೇಷನ್ ಮೆಥಡ್ ಡೆಫಿನೆಟ್ಲಿ 2 ಮಾರ್ಕ್ಸಿಗೆ ಬರೋದ್ರಿಂದ ನಾನು ನಿಮ್ಗೊಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಇದರ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ರಿ. ಇಲ್ಲಿ ನೋಡ್ಕೊಟ್ಟಿದ್ದೀನಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4 ಆ್ಯಂಡ್ 2x ಮೈನಸ್ ವೈ ಈಕ್ವಲ್ ಟು 14. ಸೇಮ್ ನಾನು ಈಗ ಹೇಗೆ ಸಾಲ್ವ್ ಮಾಡಿದ್ದೀನಲ್ಲ ಅದೇ ರೀತಿ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಓಕೆನಾ? 5th ಕ್ವೆಶನ್ ನೋಡಿರಿ.
ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0 ಬೈ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್ ಅಂಥೇಳಿ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೇಳಿದ್ರೆ, ಫಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0 ಇದನ್ನು ಈ ಥರ ಬರ್ಕೊಳ್ರಿ. ನೆಕ್ಸ್ಟ್ ಏನು ಸ್ಟೆಪ್ ಅಪ್ಪ ಅಂತ ಕೇಳಿದ್ರೆ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡುವಂಥದ್ದು. 6 ಇಂಟು ಎಕ್ಸ್ ಸ್ಕ್ವೇರ್ ಬಿಕಮ್ 6x ಸ್ಕ್ವೇರ್. ಅದಾದ ಮೇಲೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ತೊಗೊಂಡ್ರೆ ಈಗಿರೋದು ಮಿಡಲ್ ಟರ್ಮನ್ನು ತೊಗೋಬೇಕು. ಏನಿದೆ ಪ್ಲಸ್ 5x, ಇಲ್ಲೂ ಪ್ಲಸ್ ಎಕ್ಸ್ ಸ್ಕ್ವೇರೇ ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ ಇದೆಯಲ್ಲ, ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಥೇಳಿ ಬಂತು. ಈಗ ನಮ್ಮ ಇದೇನು ಕೆಲಸ ಅಪ್ಪ ಅಂತ ಕೇಳಿದ್ರೆ, ಯಾವುದೋ 2 ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದಾದ್ರು 2 ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಆ 2 ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 6x ಸ್ಕ್ವೇರ್ ಬರಬೇಕು ನಮಗೆ. ಅದೇ ನಾವು ಪ್ಲಸ್ ಆರ್ ಮೈನಸ್ ಮಾಡಿದಾಗ ನಮಗೆ ಪ್ಲಸ್ 5x ಅನ್ನೋದು ಬರಬೇಕು. ಸರಿನಾ? ಇಲ್ಲಿ ನಮಗೆ ಸೈನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದರೆ ಆನ್ಸರ್ ನಮಗೆ ರಾಂಗ್ ಬರುತ್ತೆ. ಸರಿನಾ? ಈಗ ನಾವು ಫಸ್ಟು ನೀವೇನು ಕಾನ್ಸಂಟ್ರೇಷನ್ ಮಾಡಿರಿ ಅಂತ ಕೇಳಿದ್ರೆ, ಯಾವುದಾದ್ರೂ 2 ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಈ 6 ಆನ್ಸರ್ ಬರಬೇಕು. ಅಂಥದ್ದು ಯಾವುದಾದ್ರು ನಂಬರ್ಸ್ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಕಾಣಿಸ್ತಾ ಇರೋದು 2 ಮತ್ತು 3. 2 3s 6 ಬರ್ತಾ ಇದೆ ಅಲ್ವಾ? ಇದನ್ನು ಬಾಕಿದಿಲ್ಲ ಆಮೇಲೆ ನೋಡೋಣ. ನೆಕ್ಸ್ಟು ಮತ್ತೊಂದು ಸೆಟ್ ಯಾವುದಿದೆ ಅಂದರೆ 6 1s 6 ಕಾಣಿಸ್ತಾ ಇದೆ. ಓಕೆ, ಸರಿ. ಈಗ ಫಸ್ಟು 2 ಮತ್ತು 3ಯನ್ನು ಹಾಕಿ ನೋಡೋಣ. 2 3s 6. ಓಕೆ, ಫಾರ್ ಎಕ್ಸಾಂಪಲ್ 2x ಮತ್ತು 3x ಅಂತ ಹಾಕಿದೆ ಅಂದರೆ 2 3s 6 x ಇಂಟು ಎಕ್ಸ್ ಸ್ಕ್ವೇರ್. ಸೊ ಇದಂತೂ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸ್ಯಾಟಿಸ್ಫೈ ಆಗ್ತಾ ಇದೆ. ಅದೇ ರೀತಿ ಪ್ಲಸ್ ಮಾಡಿದಾಗ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ನೋಡೋಣ. ಇಲ್ಲಿ ನೋಡಿ 2x ಮತ್ತು 3x ಹಾಕಿದ್ದೀನಿ ಅಂದರೆ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ ಅಂತೇಳಿ ಅರ್ಥ. ಪ್ಲಸ್ 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 2 3s 6 x ಇಂಟು ಎಕ್ಸ್ ಸ್ಕ್ವೇರ್. ಇದಂತೂ ಇದಿಷ್ಟು ಸ್ಯಾಟಿಸ್ಫೈ ಮಲ್ಟಿಪ್ಲಿಕೇಶನಲ್ಲಿ ಆಗಿದೆ. ಅದೇ ಇಲ್ಲಿ ಎಡಿಷನಲ್ಲಿ ಅಥವಾ ಸಬ್ಟ್ರಾಕ್ಷನಲ್ಲಿ ಆಗುತ್ತಾ ಇಲ್ಲ ಅಂತ ಹೇಳಿ ನೋಡಬೇಕು. ಓಕೆ, ಸರಿ. ಇಲ್ಲಿ ಪ್ಲಸ್ ಸೈನ್ ಬಂದಿದೆ ಅಂತ ಕೇಳಿದ್ರೆ ಎಡಿಷನ್ ಆರ್ ಸಬ್ಟ್ರಾಕ್ಷನಲ್ಲಿ ಫಸ್ಟ್ ಸೈನ್ ಬಂದಿದೆ ಅಂತ, ಇಲ್ಲಿ ಪ್ಲಸ್ ಸೈನ್ ಬಂದಿದೆ ಅಂತ ಅದರ ಅರ್ಥ ಏನು ಕೇಳಿದ್ರೆ, ಯಾವುದು ಬಿಗ್ಗರ್ ನಂಬರ್ ಸೈನ್ ಇದೆಯೋ ಅದು ಇಲ್ಲಿ ಬಂದಿರುತ್ತೆ. ಬಿಗ್ಗರ್ ನಂಬರ್ ಯಾವುದಿದೆ ಹೇಳ್ರಿ? 3x, ಅದಕ್ಕೆ ಪ್ಲಸ್ ಇದೆ, ಸೊ ಪ್ಲಸ್ ಬಂತು. ಓಕೆ, ಪ್ಲಸ್ 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 ಅಂದರೆ ಎಡಿಷನ್ ಮಾಡಬೇಕು ಅಂತ ಹೇಳಿ ಅರ್ಥ. 3x ಪ್ಲಸ್ 2x ಏನಾಗುತ್ತೆ? 5x. ಹಾಗಾದರೆ ಇದೇ ನಮ್ಮ ಉತ್ತರ. ಆನ್ಸರ್ ಏನು? 2x ಮತ್ತು 3x. ಈಗ 6x ಮತ್ತು 1x ಯಾಕೆ ಆಗಲ್ಲ ಅಂಥೇಳಿ ನೋಡೋಣ. ಇದಾಗುತ್ತಾ ಇಲ್ಲಿ ಅಪ್ಲೈ ಅಂಥೇಳಿ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ತೊಗೋತೀನಿ ನಾನು. ಓಕೆ, ಎರಡೂ ಕಡೆ ಪ್ಲಸ್ ತೊಗೋತೀನಿ. ಪ್ಲಸ್ ಪ್ಲಸ್ ಪ್ಲಸ್. ಓಕೆ, 6 1s 6. ಓಕೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಓಕೆ, ಇದಂತೂ ಮಲ್ಟಿಪ್ಲಿಕೇಶನಲ್ಲಿ ಸ್ಯಾಟಿಸ್ಫೈ ಆಯಿತು. ಎಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ನೋಡೋಣ. ಪ್ಲಸ್ ಬಿಗ್ ನಂಬರ್ ಯಾವುದು, ದೊಡ್ಡ ಸಂಖ್ಯೆ ಯಾವುದಿದೆಯಲ್ಲ ಅದಕ್ಕೆ ಏನೇನು ಸೈನ್ ಇದೆ? ಪ್ಲಸ್ ಇದೆ, ಸೊ ಪ್ಲಸ್ ಇಲ್ಲಿ ಬಂತು. ಓಕೆ, ಪ್ಲಸ್ 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 ಅಂದರೆ ಎಡಿಷನ್ ಮಾಡಬೇಕು. 6 + 1 ಏನಾಗೋಯ್ತು? 7 ಆಗೋಯ್ತು. 5x ಅಂತ ಹೇಳಿ ಬರಲ್ಲ, ಆನ್ಸರ್ 7x ಅಂತ ಹೇಳಿ ಬರುತ್ತೆ. ಈಗ ಸೈನ್ ಏನಾದರೂ ಚೇಂಜ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ಎಕ್ಸೇ ಇರಲಿ, ಇಲ್ಲ -1x ಅಂತ ಇರಲಿ. ಯಾಕೆಂದರೆ ಪ್ಲಸ್ ಮೈನಸ್ ಮೈನಸ್ 6ರಲ್ಲಿ 1 ಮೈನಸ್ ಮಾಡಿದ್ರೆ 5x ಬರುತ್ತೆ. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ನೋಡಿರಿ, ಪ್ಲಸ್ ಮೈನಸ್ ಮೈನಸ್, ಆದರೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಬಂದುಬಿಡುತ್ತೆ. ಸೊ ಇದೇನಾಗಲ್ಲ, ಸ್ಯಾಟಿಸ್ಫೈ ಆಗಲ್ಲ. ಸೊ ಫಸ್ಟ್ ಇಕ್ವೇಷನ್ ನಮಗೆ ಫಸ್ಟ್ ನಂಬರ್ಸ್ ಏನು ಬಂದಿದೆಯಲ್ಲ ಅದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ನೋಡಬೇಕು. ಓಕೆನಾ? ಸರಿ. ಇದೇನಾದರೂ ಅರ್ಥ ಆಗದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೊಂದು ಯಾವುದಾದ್ರೂ ವೀಡಿಯೋನ ಇದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸರಿ. ಈಗ ಇದಿಷ್ಟು ಮಾಡ್ಕೊಂಡು ಆದಮೇಲೆ ಈ ಕಡೆ ಬರಬೇಕು. ಇದಿಷ್ಟೇ ನೀವು ಮಾಡ್ಕೋಬೇಕಾಗಿರೋದು, ಇದೆಲ್ಲ ನಾನು ಅರ್ಥ ಆಗಲಿ ಅಂತೇಳಿ ಈ ಕಡೆ ಸೈಡಲ್ಲಿ ಬರೆದಿರುವಂಥದ್ದು. ಓನ್ಲಿ ಇದಿಷ್ಟೇ ನೀವು ಮಾಡ್ಕೊಳ್ಬೇಕಾಗಿರೋದು. ಓಕೆನಾ? ನೆಕ್ಸ್ಟ್ ನೋಡಿ, ಫಸ್ಟ್ ಟರ್ಮ್ ಇದೆಯಲ್ಲ ಅದನ್ನು ಹಾಗೇ ಬರೀರಿ. ನೆಕ್ಸ್ಟು ಇದು 2ರ ಬದಲಾಗಿ ಮಿಡಲ್ ಟರ್ಮ್ ಇದೆಯಲ್ಲ ಇದ್ರ ಬದಲಾಗಿ ನೀವು ಇದು 2 ಟರ್ಮನ್ನು ಬರೀಬೇಕು. ಓಕೆನಾ? ಏನಿದೆ? ಪ್ಲಸ್ 2x ಪ್ಲಸ್ 3x. ಓಕೆ, ಈ ಮಿಡಲ್ ಇದೆಯಲ್ಲ 5x ಅದರ ಬದಲಾಗಿ ಇದು 2 ಟರ್ಮನ್ನು ಬರೀಬೇಕು. ನೆಕ್ಸ್ಟ್ ಇರೋದು ಯಾವುದು? ಪ್ಲಸ್, ಆಮೇಲೆ 6 = 0. ಓಕೆ, ಸಿಂಪಲ್. ಫಸ್ಟ್ ಟರ್ಮು ಸೇಮ್ ಹಾಗೆ ಇರುತ್ತೆ, ಲಾಸ್ಟ್ ಟರ್ಮು ಹಾಗೆ ಇರುತ್ತೆ. ಬಟ್ ಇದು ಮಧ್ಯದ ಟರ್ಮ್ ಏನಿರುತ್ತಲ್ಲ ಮಿಡಲ್ ಟರ್ಮ್, ಅದೊಂದು ಚೇಂಜ್ ಆಗಿ ಇಲ್ಲಿ 2 ಸ್ಪ್ಲಿಟ್ ಮಾಡಿರ್ತೀವಲ್ಲ ಆ ಟರ್ಮ್ಸ್ ಇಲ್ಲಿ ಬರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟು ಈಗ ನೆಕ್ಸ್ಟ್ ಸ್ಟೆಪ್ಪು ಇದೆರಡನ್ನು ಒಂದು ಗ್ರೂಪನ್ನಾಗಿ ಮಾಡಬೇಕು, ಇದೆರಡನ್ನು ಮತ್ತೊಂದು ಗ್ರೂಪನ್ನಾಗಿ ಮಾಡಬೇಕು. ಓಕೆ, ಈಗ ಇದು ಒಂದು ಫಸ್ಟ್ ಗ್ರೂಪ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ. ಇಲ್ಲಿ x² ಇದೆ.
ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಅರ್ಥ ಏನು, ಎಕ್ಸ್ ಇಂಟು ಎಕ್ಸ್ ಇದೆ ಅಂದರೆ 2x ಇದೆ ಅಂತ ಹೇಳಿ ಅರ್ಥ, ಸರಿನಾ. ಇಲ್ಲೂ ಇಲ್ಲಿ ಒಂದು ಎಕ್ಸ್ ಇದೆ ನೋಡ್ರಿ, ಇಲ್ಲೂ ಮತ್ತೊಂದು ಎಕ್ಸ್ ಇದೆ. ಸೊ ಎಕ್ಸನ್ನು ಕಾಮನ್ ತೆಗಿಬೋದಾ ನಾವು? ಓಕೆ, ಇಲ್ಲಿ ಒಂದು ಎಕ್ಸನ್ನು ಕಾಮನ್ ತೆಗಿತೀನಿ. ಸೊ ನೋಡ್ರಿ, ಇಲ್ಲಿ 2x ಇತ್ತು, ಒಂದು ಎಕ್ಸನ್ನು ಕಾಮನ್ ತೆಗೆದೆ, ಇನ್ನು ಎಷ್ಟು ಎಕ್ಸ್ ಉಳಿತು? 1x ಉಳಿತಲ್ವಾ. ಸೊ ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ 2 ಇಂಟು ಎಕ್ಸ್ ಇದೆ, ಇಲ್ಲಿ ಎಕ್ಸನ್ನು ಕಾಮನ್ ತೆಗೆದೆ, ಉಳಿದಿರೋದು ಯಾವುದು? 2. ಓಕೆ, ಪ್ಲಸ್ ಇಲ್ಲೂ ಅದೇ ರೀತಿ 3ಯನ್ನು ಕಾಮನ್ ತೆಗಿತೀನಿ, ಎಕ್ಸ್ ಪ್ಲಸ್ 2 ಉಳಿತು. ಹೇಗೆ 2 ಉಳಿತು ಮಿಸ್ ಅಂತ ಕೇಳಿದ್ರೆ 3 2s 6. ಈಗ 6 ಇದೆಯಾ, ಈಗ 3 2s 2 1s. ಓಕೆ, ಈ 6ಅಲ್ಲಿ 3 ಮತ್ತು 2 ಎರಡೂ ಇದೆ, ಇಲ್ಲಿ 3ಯನ್ನು ಹೊರಗೆ ಬರೆದಿದ್ದೀನಿ, 2 ಇಲ್ಲಿ ಉಳಿದಿರುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲೂ ಎಕ್ಸ್ ಪ್ಲಸ್ 2 ಇಲ್ಲೂ ಎಕ್ಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಇಲ್ಲೂ ಎಕ್ಸ್ ಪ್ಲಸ್ 2 ಇಲ್ಲೂ ಎಕ್ಸ್ ಪ್ಲಸ್ 2. ಸೊ ಎಕ್ಸ್ ಪ್ಲಸ್ 2ನ ಅಗೇನ್ ಕಾಮನ್ ತೆಗೆದೆ. ಎಕ್ಸ್ ಪ್ಲಸ್ 2ನ ಕಾಮನ್ ತೆಗೆದಾದ್ಮೇಲೆ ಇಲ್ಲೇನು ಉಳಿತು ಹೇಳ್ರಿ? ಎಕ್ಸ್ ಉಳಿತು. ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 2ನ ಕಾಮನ್ ತೆಗೆದಾದ್ಮೇಲೆ ಇಲ್ಲೇನು ಉಳಿತು ಹೇಳ್ರಿ? 3 ಅಂಥೇಳಿ ಉಳಿತು ಈಕ್ವಲ್ ಟು 0. ಈಗ ಇಲ್ಲಿ ಎರಡಕ್ಕೂ ಸೇರಿ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಫಸ್ಟ್ ಟರ್ಮಿಗೆ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಮಾಡಬೇಕು. ಇಲ್ಲಿ ಸೆಕೆಂಡ್ ಟರ್ಮಿಗೆ ಸಪ್ರೇಟಾಗಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಮಾಡಬೇಕು. ಇಲ್ಲಿ ಕೇಳಿ, ಇದೆಲ್ಲ ರಫ್ ವರ್ಕು, ಇದನ್ನೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದನ್ನು ನೀವು ರಫಲ್ಲೇ ಮಾಡ್ಕೊಬಿಟ್ರಿ. ಬಟ್ ಇದನ್ನು ಮಾತ್ರ ನೀವು ಇಲ್ಲೇ ಬಿಡಿಸಿರಬೇಕು ಕ್ಲಿಯರ್ ಆಗಿ. ಓಕೆನಾ. ಈ ರಫ್ ವರ್ಕೆಲ್ಲ ಇಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ಇಲ್ಲಿ ಮಾಡಿದ್ದು ನಾನು. ಓಕೆನಾ. ನೆಕ್ಸ್ಟು ಈ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಇದೆ, ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಇದೆ. ನಮಗೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಎಕ್ಸ್ ವ್ಯಾಲ್ಯೂ ಏನು ಬಂತು? ಈ ಪ್ಲಸ್ ಆ ಕಡೆ ಪ್ಲಸ್ 2 ಆ ಕಡೆ ಹೋದಾಗ ಏನಾಗುತ್ತೆ? -2 ಅಂತ ಹೇಳಾಗುತ್ತೆ. ಇಲ್ಲಿ ಪ್ಲಸ್ 3 ಇದೆಯಲ್ಲ, ಆ ಕಡೆ ಹೋದಾಗ ಏನಾಗುತ್ತೆ? -3 ಅಂಥೇಳಿ ಆಗುತ್ತೆ. ಓಕೆನಾ. ಸರಿ, ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಮಾಡಿರುವಂಥ 5 ಪ್ರಾಬ್ಲಮ್ಸ್ನ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಸಾಲ್ವು ಮಾಡಬಹುದು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ, ಯಾವುದಾದ್ರು ಪ್ರಾಬ್ಲಮ್ ನಿಮಗೇನಾದರೂ ಸಾಲ್ವ್ ಮಾಡಿ ಕಳಿಸ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾ ಆ ಕ್ವೆಶನ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿರಿ, ಮತ್ತು ಇಲ್ಲಿವರೆಗೂ ಇದನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.